ನೀವು ಮುಖ ತೊಳೆಯುವಂಥ ಸಮಯದಲ್ಲಿ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ತಾ ಬರೋದ್ರಿಂದ ಎಷ್ಟೇ ಕಪ್ಪಾಗಿರುವಂತಹ ಜೊತೆಗೆ ತುಂಬ ನಮಗೆ ಈ ಒಂದು ಕಪ್ಪು ಮಚ್ಚಗಳಿವೆ ಅಥವಾ ಪಿಂಪಲ್ ಮಾರ್ಕ್ ಹಾಗೆಯೇ ಉಳಿದುಬಿಟ್ಟಿದೆ ಅದೆಲ್ಲ ಹೋಗ್ತಾ ಇಲ್ಲ ಅಥವಾ ಕೆಲವೊಮ್ಮೆ ನಿಮಗೆ ಆಗ ಬಂಗು ಶುರುವಾಗಿರುತ್ತಲ್ಲ ಶುರುವಾಗಿರುವಂಥ ಬಂಗನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಅಲ್ಲದೆ ಮುಖದಲ್ಲಿ ಅಲ್ಲಲ್ಲಿ ಇರುವಂತಹ ಕಪ್ಪು ಮಚ್ಚಗಳು, ಚುಕ್ಕೆಗಳು, ಪಿಂಪಲ್ ಮಾರ್ಕ್ ಏನೇ ಇದ್ರೂ ಕೂಡ ಎಲ್ಲವನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಇನ್ನು ನಾವು ತುಂಬಾನೇ ಬಿಸಿಲಿಗೆಲ್ಲ ಓಡಾಡಿರ್ತೀವಿ ಅಂತ ಸಮಯದಲ್ಲಿ ನಮಗೆ ತುಂಬಾನೇ ಒಂದು ಸನ್ ಟ್ಯಾನು ಸನ್ ಬರ್ನು ಹೆಚ್ಚಾಗಿರುತ್ತೆ. ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಮುಖದಲ್ಲಿ ಇರುವಂತಹ ಡರ್ಟು ಕೊಳೆಯನ್ನ ರಿಮೂವ್ ಮಾಡಲಿಕ್ಕೆ ಒಳ್ಳೆ ಪಳಪಳ ಅಂತೇಳಿ ಹೊಳೆಯುವಂಥ ಸ್ಕಿನ್ನನ್ನು ನಮ್ದಾಗಿಸ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಇದನ್ನ ನೀವು ಕತ್ತಿನ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ, ಮುಖಕ್ಕೆ, ಕೈ, ಕಾಲಿಗೆ ಯಾವುದೇ ಭಾಗಕ್ಕೆ ಅಪ್ಲೈ ಮಾಡಿ ಬರೀ ವಾಶನ್ನ ಮಾಡ್ತಾ ಬಂದ್ರೆ ಆಯ್ತು. ರೆಗ್ಯುಲರ್ ಆಗಿ ಯಾವ ರೀತಿ ನಾವು ಫೇಸ್ ವಾಶ್ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡ್ರೆ ಸಾಕು. ಇರುವಂತಹ ಎಲ್ಲ ಕೊಳೆ ಅಂಶ, ಜಿಡ್ಡಿನ ಅಂಶ ಹೋಗುತ್ತೆ. ಜೊತೆಗೆ ಈ ರೀತಿ ನಮಗೆ ಏನಾದರೂ ಕೆಲವೊಮ್ಮೆ ತುಂಬ ಏಜಿಗೂ ಮುಂಚೆನೆ ನಮಗೆ ಏಜಿಂಗ್ನ ಸಮಸ್ಯೆ ಅಂದರೆ ಮುಖ ಸುಕ್ಕುಗಟ್ತಾ ಇರತ್ತೆ, ಚರ್ಮ ಲೂಸ್ ಆಗ್ತಾ ಇರತ್ತೆ. ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂದರೆ ನಮ್ಮ ಚರ್ಮ ಟೈಟ್ ಆಗಲಿಕ್ಕೆ, ಲೈಟ್ ಆಗಲಿಕ್ಕೆ, ವೈಟ್ ಆಗಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಲ್ಲದೆ ನಮ್ಮ ಈ ಒಂದು ಕೆಳಗಡೆ ಲಿಪ್ಪಿನ ಕೆಳಗಡೆ ಆಗಿರ್ಬೋದು ಅಥವಾ ನೋಸ್ ಮೇಲೆ ಆಗಿರ್ಬೋದು ತುಂಬಾನೇ ನಮಗೆ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು ತುಂಬಾನೇ ಹೆಚ್ಚಾಗ್ತಾ ಇರುತ್ತೆ. ಅಲ್ಲದೆ ಪೋರ್ಸ್, ಓಪನ್ ಪೋರ್ಸ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಇವತ್ತಿನ ಮನೆಮದ್ದನ್ನು ಸಿಂಪಲ್ ಆಗಿ ನಾನು ಹೇಳುವಂಥ ರೀತಿಯಲ್ಲಿ ಬಳಸೋದೇ ಆದರೆ ಎಲ್ಲ ರೀತಿಯ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಕೂಡ ಪಾರ್ಲರ್ಗೆ ಹೋಗದೇನೆ ನಿಮಿಷಗಳಲ್ಲಿ ನಿಮ್ಮ ಮುಖವನ್ನು ಹೊಳೆಯುವಂತೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾದರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅನ್ಕೊಳ್ಳೋದಾದ್ರೆ ಅಥವಾ ಈ ರೀತಿ ವಿಡಿಯೋಗಳಿಗೆ ನೀವೇನಾದರೂ ವೇಟ್ ಮಾಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಇದನ್ನ ಮಾಡ್ಕೊಳ್ಳೋದಕ್ಕೆ ನಾವು ಖರ್ಚು ಮಾಡಿ ಹೊರಗಡೆಯಿಂದ ಏನೂ ಪದಾರ್ಥಗಳನ್ನ ತರುವಂತ ಅವಶ್ಯಕತೆ ಇಲ್ಲ ಅಥವಾ ಪಾರ್ಲರ್ಗೆ ಹೋಗುವಂತ ಅವಶ್ಯಕತೆಯೂ ಇಲ್ಲ. ಮನೆಯಲ್ಲೇ, ಅದರಲ್ಲೂ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳೇ ಸಾಕು ನಮ್ಮ ಚರ್ಮವನ್ನ ಹೊಳೆಯುವಂತೆ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಸಾಫ್ಟ್ ಆಗುತ್ತೆ, ಒಳ್ಳೆ ಗ್ಲೋ ಕೂಡ ನಮ್ಮ ಮುಖದಲ್ಲಿ ಹೆಚ್ಚಾಗುತ್ತೆ. ಅದು ಕೂಡ ಇನ್ಸ್ಟೆಂಟ್ ಆಗಿ ಅಂತಾನೆ ಹೇಳ್ಬೋದು. ಅದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಿಗೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಪೌಡರ್ ಬರುತ್ತಲ್ಲ, ಪೌಡರ್ನಾದ್ರೂ ತಗೊಳ್ಬೋದು ಅಥವಾ ಈ ರೀತಿ ಸಕ್ಕರೆನಾದ್ರೂ ಹಾಕೊಳ್ಬೋದು. 1 ಟೀ ಸ್ಪೂನ್ ಆದ್ರೆ ಸಾಕಾಗತ್ತೆ. ಸಕ್ಕರೆನ ಹಾಕೊಳ್ಳೋದ್ರಿಂದ ಮುಖ ಲೈಟ್ ಆಗತ್ತೆ, ಜೊತೆಗೆ ಒಳ್ಳೆ ಗ್ಲೋ ಬರುತ್ತೆ, ಸಾಫ್ಟ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ ನಂತರ ಇದ್ರೊಟ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು ಶಾಂಪೂನ ಹಾಕೊಳ್ಳಿ. ನೀವು ರೆಗ್ಯುಲರ್ ಆಗಿ ಬಳಸುವಂತ ಯಾವುದೇ ಶಾಂಪೂನ ಇಲ್ಲಿ ಆರಾಮಾಗಿ ಬಳಸ್ಕೊಳ್ಬೋದು. ಆದರೆ ಸ್ವಲ್ಪ ಈ ಒಂದು ಫ್ರೇಗ್ರೆನ್ಸು ಕಡಿಮೆ ಇರುವಂಥ ಶಾಂಪೂನ ನೀವು ಇಲ್ಲಿ ತಗೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. 1 ಟೀ ಸ್ಪೂನ್ ಆಗುವಷ್ಟು ಶಾಂಪೂ ಆದರೆ ಸಾಕಾಗತ್ತೆ. ಶಾಂಪೂ ಮತ್ತು ಸಕ್ಕರೆ ಏನು ಹಾಕೊಂಡಿದ್ದೀವಲ್ಲ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಪ್ಪ ಅಂದರೆ ಇದು ಒಂದು ಒಳ್ಳೆ ನೊರೆ ರೀತಿ ಆಗತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಒಂದು ರೀತಿ ನಿಮಗೆ ಜೆಲ್ ರೂಪದಲ್ಲಿ ಆಗುತ್ತೆ. ನೊರೆ ಚೆನ್ನಾಗಿ ಹೆಚ್ಚಾಗಿ ಬಂದು ಇದು ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸಕ್ಕರೆ ಕರಗ್ತಾ ಕರಗ್ತಾ ಈ ಒಂದು ಶಾಂಪೂ ಒಟ್ಟಿಗೆ ಚೆನ್ನಾಗಿ ಈ ರೀತಿ ನೊರೆ ರೀತಿ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಜಾಸ್ತಿ ಏನು ಬೇಕಾಗೋದಿಲ್ಲ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಲ್ವೇರಾ ಜೆಲ್ ಹಾಕೊಳ್ಳಿ. ಅಲ್ವೇರಾ ಜೆಲ್ಲು ನೀವು ಮನೆಯಲ್ಲೇ ಫ್ರೆಶ್ ಆಗಿ ಸಿಗುವಂಥದ್ದು ಇದೆ ಅಂತಂದರೆ ಖಂಡಿತ ಹಾಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಹೊರಗಡೆ ಸಿಗುವಂಥ ಅಲ್ವೇರಾ ಜೆಲ್ ಏನಿರುತ್ತೆ ಮಾರ್ಕೆಟಲ್ಲಿ ಅದನ್ನಾದರೂ ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ಳಿ. ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ. ಅಲ್ವೇರಾ ಜೆಲ್ ಹಾಕೊಳ್ಳೋದ್ರಿಂದನೂ ಅಷ್ಟೇ ಒಳ್ಳೆ ಗ್ಲೋ ಬರುತ್ತೆ, ಹೊಳಪು ಬರುತ್ತೆ, ಲೈಟ್ ಆಗುತ್ತೆ, ಟೈಟ್ ಆಗುತ್ತೆ, ಜೊತೆಗೆ ಬಂಗಿದ್ರೆ ಕಡಿಮೆ ಆಗುತ್ತೆ. ಜೊತೆಗೆ ನಮಗೆ ಕಪ್ಪು ಮಾರ್ಕು, ಪಿಂಪಲ್ ಮಾರ್ಕು ಏನೇ ಇದ್ರೂ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಎಲ್ಲವನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬಂಗಿನ ಸಮಸ್ಯೆಗಂತೂ ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಅಲ್ವೇರಾನ ಹಾಕೊಳ್ಳಿ. ಅಲ್ವೇರಾ ಜೆಲ್ ಏನಿರುತ್ತೆ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಆ ನಂತರ ಇದ್ರೊಟ್ಟಿಗೆ ನಾನಿಲ್ಲಿ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಸೇರಿಸ್ತಾ ಇದ್ದೀನಿ. ಅದುವೇ ವೈಟ್ ಕೋಲ್ಗೇಟ್ ಏನು ಬರುತ್ತೆ ಅದನ್ನು ಸೇರಿಸ್ಕೊಳ್ಳಿ. ವೈಟ್ ಕೋಲ್ಗೇಟ್ನೇ ಸೇರಿಸ್ಕೊಳ್ಳಿ. ಇದು ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ. ಅದರಲ್ಲೂ ನಮ್ಮ ಮುಖದಲ್ಲಿ ತುಂಬ ನಮಗೆ ಕಪ್ಪು ಕಲೆಗಳು ಹೆಚ್ಚಾಗಿದೆ ಅಥವಾ ನಮಗೆ ತುಂಬ ಡಾರ್ಕ್ ಸ್ಕಿನ್ ಅನ್ನುವಂಥದ್ದು ಹೆಚ್ಚಾಗಿದೆ ಅಥವಾ ನಮಗೆ ಈ ಒಂದು ಸನ್ ಟ್ಯಾನ್, ಸನ್ ಬರ್ನ್ ಹೆಚ್ಚಾಗಿದೆ, ನಮ್ಮ ಮುಖನೇ ಒಂಥರ ಕಲರ್ ಇದೆ, ಕೈ ಬಣ್ಣನೇ ಒಂಥರ
ಇದೆ ಅನ್ನೋರು ಖಂಡಿತ ಹಾಕೊಳ್ಳಿ. ತುಂಬ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆನಂತರ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸೇರಿಸ್ಕೊಳ್ಬೇಕು. ಇದರೊಟ್ಟಿಗೆ ಇನ್ಸ್ಟೆಂಟೇ ಸೇರಿಸ್ಕೊಳ್ಬೇಕು. ಫಿಲ್ಟರ್ ಕಾಫಿ ಬೇಡ, ಯಾಕಂದರೆ ಇದು ಚರ್ಮವನ್ನು ತುಂಬ ಒಂಥರ ಕಿರಿಕಿರಿ ಮಾಡುತ್ತೆ, ಅಥವಾ ಅದು ನಮಗೆ ಸ್ಕ್ರ್ಯಾಚ್ ಆದಂಗೆ ಅನಿಸುತ್ತೆ ನಾವು ಈ ಒಂದು ಫಿಲ್ಟರ್ ಕಾಫಿ ಹಾಕ್ಕೊಂಡ್ರೆ. ಹಾಗಾಗಿ ಇನ್ಸ್ಟೆಂಟನ್ನೇ ಹಾಕ್ಕೊಳ್ಬೇಕು. ಇನ್ಸ್ಟೆಂಟ್ ಕಾಫಿ ಪೌಡರು ಮತ್ತು ನಾವೇನು ವೈಟ್ ಕೋಲ್ಗೇಟ್ ತೊಗೊಂಡಿದ್ವಲ್ಲ, ಎರಡನ್ನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕಾಫಿ ಪೌಡರು ಅಷ್ಟೇ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ನೀವೇನು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡಾಗ ಯಾವ ಒಂದು ರೀತಿ ಗ್ಲೋ ಬರುತ್ತೋ ಅಂಥದ್ದೇ ಒಂದು ಒಳ್ಳೆ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಇದು ನಮ್ಮ ಸ್ಕಿನ್ನನ್ನು ಲೈಟ್ ಮಾಡಲಿಕ್ಕೆ, ಟೈಟ್ ಮಾಡಲಿಕ್ಕೆ, ಜೊತೆಗೆ ತುಂಬ ನಮಗೆ ನೆರಿಗೆಗಳು ಬೀಳ್ತಾ ಇದೆ ಅಂತಂದರೆ, ಅಥವಾ ಚರ್ಮ ಜೋತು ಬಿದ್ದಿದೆ ಅಂದರೆ ಎಲ್ಲವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ಅಲ್ಲದೆ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ, ಹೊಳೆಯುವಂತೆ ಮಾಡಲಿಕ್ಕೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಕಾಫಿ ಪೌಡರ್ ಅಂತಾನೆ ಹೇಳ್ಬೋದು. ಅಲ್ಲೇನೆ ಡಾರ್ಕ್ ಸ್ಕಿನ್ನು, ಡಲ್ ಸ್ಕಿನ್ನು ಎಲ್ಲವನ್ನ ಸರಿ ಮಾಡಿ ನಮ್ಮ ಚರ್ಮವನ್ನು ಹೊಳೆಯುವಂತೆ, ಸಾಫ್ಟ್ ಆಗಿ ಹೊಳೆಯುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಈ ಒಂದು ಕಾಫಿ ಪೌಡರನ್ನು ಕೂಡ ತಗೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕು. ಖಂಡಿತ ಈ ರೀತಿ ನೀವು ಕೂಡ ಮುಖ ತೊಳೆಯುವಂಥ ಸಮಯದಲ್ಲಿ ಈ ರೀತಿ ಮಿಶ್ರಣವನ್ನು ಬಳಸಿ ಮುಖ ತೊಳೆದಿದೆ ಆದರೆ ಒಳ್ಳೆ ಎಫೆಕ್ಟಿವ್ ಆದಂಥ ರಿಸಲ್ಟು 100% ಆಗಿ ಸಿಗುತ್ತೆ. ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದುವೇ ನಿಂಬೆ ಹಣ್ಣಿನ ರಸ. ನೋಡಿ, ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದನೂ ಕೂಡ ಒಂದು ಒಳ್ಳೆಯ ಎಫೆಕ್ಟು ಸಿಗುತ್ತೆ ನಮಗೆ ಅಂತಂದರೆ ಖಂಡಿತವಾಗ್ಲೂ ಕಪ್ಪು ಮಚ್ಚೆ, ಚುಕ್ಕೆ ಅಥವಾ ಮೊಡವೆ ಕಲೆಗಳಾಗಿದ್ದರೂ ಕೂಡ, ಅಥವಾ ಸನ್ ಟ್ಯಾನು, ಸನ್ ಬೋರ್ನು, ಚರ್ಮ ಜೋತು ಬೀಳ್ತಾ ಇದೆ, ತುಂಬ ಡರ್ಟ್ ಕೂತಿದೆ, ಜಿಡ್ಡಿನಂಶ, ಕೊಳೆ ಅಂಶ ಎಲ್ಲನೂ ಹಾಗೆ ಇದೆ, ಅದರಿಂದನೂ ಕೂಡ ನಮಗೆ ಪಿಂಪಲ್ ಹೆಚ್ಚಾಗ್ತಾ ಇರುತ್ತೆ. ಜಿಡ್ಡಿನಂಶ, ಕೊಳೆ ಅಂಶ ಹಾಗೇನೇ ಇದ್ದರೂ ಕೂಡ ಪಿಂಪಲ್ ಹೆಚ್ಚಾಗ್ತಾ ಇರುತ್ತೆ. ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ನಿಂಬೆ ಹಣ್ಣು ಸೂಪರ್ ಆಗಿ ವರ್ಕ್ ಆಗುತ್ತೆ. ಅದು ಇನ್ಸ್ಟೆಂಟ್ ಆಗಿ ಒಂದು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ. ಇದರಿಂದ ಚರ್ಮ ಗ್ಲೋ ಬರ್ಲಿಕ್ಕೂ ಕೂಡ ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಅಥವಾ ನೀವು ಈ ಒಂದು ಆಲೂಗಡ್ಡೆ ರಸ ಬರುತ್ತಲ್ಲ, ಅದನ್ನಾದರೂ ಸೇರಿಸ್ಕೊಳ್ಬೋದು. ಎರಡನ್ನೂ ಸೇರಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ನಿಂಬೆ ಹಣ್ಣಿನ ರಸ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಆಲೂಗಡ್ಡೆ ರಸ, ಎರಡರಲ್ಲಿ ಒಂದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣ ಏನಿರುತ್ತೆ, ಇದನ್ನು ನೀವು ನಿಮ್ಮ ಮುಖದ ಭಾಗಕ್ಕೆ, ಕೈ ಭಾಗಕ್ಕೆ, ಕತ್ತಿನ ಭಾಗಕ್ಕೆ, ಕಾಲುಗಳಿಗೆ, ಬೆನ್ನಿನ ಭಾಗಕ್ಕೆ, ಎಲ್ಲಿ ನಿಮಗೆ ತುಂಬ ಒಂಥರ ನಮಗೆ ತುಂಬ ಕಪ್ಪಾಗಿದೆ ಅಥವಾ ತುಂಬ ನಮಗೆ ಕೊಳೆ ಕುತ್ತಿದೆ, ಜಿಡ್ಡಾಗಿದೆ, ಏನೇ ಮಾಡಿದ್ರೂ ಹೋಗ್ತಾ ಇಲ್ಲ, ಕೈ ಬಣ್ಣನೇ ಒಂದು, ಮುಖದ ಬಣ್ಣನೇ ಒಂದು ಅನ್ನೋವಂಥವ್ರು ಖಂಡಿತ ಇದನ್ನು ಅಪ್ಲೈ ಮಾಡ್ಬೋದು. ಅಥವಾ ತುಂಬ ಹೆಚ್ಚಾಗಿ ನಮಗೆ ಸನ್ ಟ್ಯಾನು, ಸನ್ ಬರ್ನು ಹೆಚ್ಚಾಗಿದೆ, ಅದನ್ನು ರಿಮೂವ್ ಮಾಡ್ಕೊಳ್ಬೇಕು, ಅಥವಾ ನಮಗೆ ಬಂಗಿನ ಸಮಸ್ಯೆ ಕೂಡ ಶುರುವಾಗ್ತಿದೆ ಅನ್ನೋಂಥವ್ರು ಇದನ್ನು ಬಳಸೋದ್ರಿಂದ ಕ್ರಮೇಣವಾಗಿ ಬಂಗು ಕೂಡ ಕಡಿಮೆ ಆಗುತ್ತೆ. ಅಲ್ಲದೆ ಕಪ್ಪು ಮಚ್ಚೆ, ಚುಕ್ಕೆಗಳು, ಚರ್ಮ ಡಲ್ ಆಗಿದೆ, ಅಥವಾ ತುಂಬ ನಮಗೆ ಅದು ಲೂಸ್ ಆದಂಗೆ ಅನಿಸ್ತಾ ಇದೆ, ಜೋತು ಬೀಳ್ತಾ ಇದೆ, ನೆರಿಗೆಗಳು ಬರ್ತಾ ಇದೆ ಅನ್ನೋವಂಥವ್ರು ಖಂಡಿತ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿ ಒಂದು 5-10 ನಿಮಿಷ ಹಾಗೇನೆ ಇಟ್ಕೊಂಡು ಆನಂತರ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಮುಖವನ್ನು ತೊಳಿತಾ ಬನ್ನಿ. ಒಳ್ಳೆ ರಿಸಲ್ಟ್ ನಿಮಗೆ ನಿಮಿಷಗಳಲ್ಲಿ ಸಿಗುತ್ತೆ. ನಂತರ ನೀವು ಪಾರ್ಲರ್ಗೆ ಹೋಗೋದನ್ನೇ ಮರ್ತು ಬಿಡ್ತೀರಾ, ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಈ ಒಂದು ಹೋಮ್ ರೆಮಿಡಿ ನಿಮಗೆ ನೀಡ್ತಾ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.